ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು ಪ್ರಥಮ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2020-21ನೇ ಸಾಲಿನ ಕಡಿತಗೊಂಡ ಪಠ್ಯಕ್ರಮಕ್ಕೆ ಅನುಗುಣವಾಗಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 2ಅನ್ನು ಈ ಒಂದು ವಿಡಿಯೋದಲ್ಲಿ ನಾವು ಉತ್ತರಗಳ ಸಮೇತ ಅವುಗಳನ್ನು ಬಿಡಿಸೋಣ. ಸ್ನೇಹಿತರೆ, ಬಹಳಷ್ಟು ಜನ, ಸುಮಾರು 70% ಜನ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಆದರೆ ತಾವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕನನ್ನು ಒತ್ತಿ. ಇದರಿಂದ ನಾವು ಮಾಡುವ ಪ್ರತಿ ವಿಡಿಯೋ ನಿಮಗೆ ತಕ್ಷಣ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಧನ್ಯವಾದಗಳು. ಈಗ ಈ ಪ್ರಥಮ PUC ಮಾದರಿ ಪ್ರಶ್ನೆ ಪತ್ರಿಕೆ 2 ಕಡಿತಗೊಂಡ ಪಠ್ಯಕ್ರಮಕ್ಕೆ ಅನುಗುಣವಾಗಿರುವಂತಹ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ಸದ್ಯ ನೋಡೋಣ. ಮೊದಲನೇ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 10 ಪ್ರಶ್ನೆಗಳನ್ನು ಕೇಳಲಾಗಿರ್ತಾ ಇದೆ. ಒಂದು ಪ್ರಶ್ನೆಗೆ 1 ಅಂಕ ಇಲ್ಲಿ ದೊರೀತಾ ಇದೆ. ಮೊದಲನೆಯ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ತಮಗೆಲ್ಲ ಗೊತ್ತಿರುವಂತೆ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಇನ್ನು ಎರಡನೆಯದಾಗಿ, ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಯಾರು? ಇನ್ನು ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಯಾರು ಎಂದಾಗ ಇದಕ್ಕೆ ಉತ್ತರ ಕೌಟಿಲ್ಯ ಅಥವಾ ಚಾಣಕ್ಯ ಅಂತ ಕರಿತೀವಿ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಅಮಾತ್ಯನಾಗಿರುವಂಥ ಕೌಟಿಲ್ಯ ಅಥವಾ ಚಾಣಕ್ಯ ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು. ಇನ್ನು ಮೂರನೆಯದಾಗಿ, ಆರ್ಥಿಕ ಹಕ್ಕಿನ ಒಂದು ಉದಾಹರಣೆ ನೀಡಿ. ಅಂದರೆ ಆರ್ಥಿಕ ಹಕ್ಕಿಗೆ ಒಂದು ಉದಾಹರಣೆ ನೀಡಿ ಅಂದಾಗ ಉತ್ತರ ಆಸ್ತಿಯ ಹಕ್ಕು, ಉದ್ಯೋಗದ ಹಕ್ಕು, ಯಾವುದಾದ್ರೂ ಒಂದು ಈ ಹಕ್ಕನ್ನು ನಾವು ಬರೆದಾಗ ಇದಕ್ಕೆ ಉದಾಹರಣೆ ಆಗ್ತದೆ. ಇನ್ನು ನಾಲ್ಕನೆಯದಾಗಿ, ಲಿಖಿತ ಸಂವಿಧಾನದ ಒಂದು ಉದಾಹರಣೆ ನೀಡಿ. ಲಿಖಿತ ಸಂವಿಧಾನಕ್ಕೆ ಒಂದು ಉದಾಹರಣೆ ನೀಡಿ ಅಂದಾಗ ಭಾರತ, ಅಮೇರಿಕಾ ಇವು ಲಿಖಿತ ಸಂವಿಧಾನಕ್ಕೆ ಉದಾಹರಣೆಗಳು. ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಬರೆದರೆ 1 ಅಂಕ ನಮಗೆ ದೊರೀತದೆ. ಐದನೆಯದಾಗಿ, ಭಾರತದ ಸಂವಿಧಾನದ ಪಿತಾಮಹ ಯಾರು? ಭಾರತದ ಸಂವಿಧಾನದ ಪಿತಾಮಹ ಯಾರು ಎಂದಾಗ ನಿಮ್ಮೆಲ್ಲ ಗೊತ್ತಿರುವಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಪಿತಾಮಹ ಅಂತ ಕರೆಸಿಕೊಳ್ತಾ ಇದ್ದಾರೆ. ಇನ್ನು ಆರನೆಯದಾಗಿ, ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟು? ಲೋಕಸಭಾ ಸದಸ್ಯರ ಒಟ್ಟು ಸಂಖ್ಯೆ ಎಷ್ಟು ಎಂದಾಗ ಭಾರತದ ಲೋಕಸಭಾ ಸದಸ್ಯರ ಒಟ್ಟು ಸಂಖ್ಯೆ 545. ಇದರಲ್ಲಿ 543 ಜನ ಚುನಾಯಿತ ಹಾಗೂ 2 ನಾಮನಿರ್ದೇಶಿತ ಸದಸ್ಯರನ್ನು ಒಳಗೊಂಡಿರ್ತಾ ಇದೆ. ಹಾಗೆ ಒಟ್ಟು ಸದಸ್ಯರ ಸಂಖ್ಯೆ 545. ಇನ್ನು ಏಳನೆಯದಾಗಿ, ಭಾರತದ ಈಗಿನ ರಾಷ್ಟ್ರಪತಿ ಯಾರು? ಭಾರತದ ಈಗಿನ ರಾಷ್ಟ್ರಪತಿ ಯಾರು ಎಂದಾಗ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಶ್ರೀ ರಾಮನಾಥ್ ಕೋವಿಂದ್ ಇವರು ಇವತ್ತು ನಮ್ಮ ಭಾರತದ ರಾಷ್ಟ್ರಪತಿಗಳು ಆಗಿದ್ದಾರೆ. ಇನ್ನು ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು? ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು ಎಂದಾಗ ಉತ್ತರ ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷ. ಇನ್ನು 9ನೇ ಪ್ರಶ್ನೆ, ನ್ಯಾಯಾಂಗ ಅರ್ಥೈಸಿರಿ. ನ್ಯಾಯಾಂಗ ಅಂದರೆ ಏನು? ಇದರ ಅರ್ಥವನ್ನು ವಿವರಿಸಿ ಅಂದಾಗ ನ್ಯಾಯಾಂಗವು ಸರ್ಕಾರದ ಪ್ರಮುಖ ಅಂಗವಾಗಿದೆ. ಇದು ಸಂವಿಧಾನ ಹಾಗೂ ಶಾಸಕಾಂಗವು ರಚಿಸಿದ ಕಾನೂನುಗಳನ್ನು ಅರ್ಥೈಸಿ ಉದ್ಭವಿಸುವ ವಿವಾದಗಳನ್ನು ಕಾನೂನಿನ ಪರಿಮಿತಿಯಲ್ಲಿ ಪರಿಹರಿಸಿ ನ್ಯಾಯ ತೀರ್ಮಾನ ಮಾಡುತ್ತದೆ. ಇದು ನ್ಯಾಯಾಲಯ ಮತ್ತು ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ. ಇದು ನ್ಯಾಯಾಂಗದ ಅರ್ಥ ಆಗಿದೆ. ಇನ್ನು 10ನೇದಾಗಿ, ಲೋಕ್ ಅದಾಲತ್ ಎಂದರೇನು? ಲೋಕ್ ಅದಾಲತ್ ಎಂದರೇನು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಶೀಘ್ರವಾಗಿ ಪ್ರಕರಣಗಳ ಇತ್ಯರ್ಥ ಮತ್ತು ನ್ಯಾಯಾಂಗದ ಕಾರ್ಯಗಳ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶ ಹೊಂದಿದ್ದು ನ್ಯಾಯಾಲಯಗಳಲ್ಲಿ ಸ್ಥಗಿತಗೊಂಡಿರುವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ಕಾರ್ಯ ಈ ಲೋಕ್ ಅದಾಲತ್ ಮಾಡುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು 1 ಅಂಕದ 10 ಪ್ರಶ್ನೆಗಳನ್ನು ನೋಡಿದ್ವಿ. ಆ 10 ಪ್ರಶ್ನೆಗಳಿಗೆ ಒಂದೊಂದು ಉತ್ತರ, ಇದರಲ್ಲಿ ಯಾವುದೇ ರೀತಿಯ ನಮಗೆ ಆಯ್ಕೆ ಇರೋದಿಲ್ಲ. ಪ್ರತಿಯೊಂದು ಪ್ರಶ್ನೆಗೂ ನಾವು ಉತ್ತರವನ್ನು ಬರೀಬೇಕು. ಹೀಗೆ ಇಲ್ಲಿ 10 ಅಂಕ ನಾವು ಪಡೆದುಕೊಳ್ಳಬಹುದಾಗಿದೆ. ಇನ್ನು 2ನೇ ಭಾಗ, ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 12 ಪ್ರಶ್ನೆಗಳನ್ನು ಕೇಳಲಾಗಿರ್ತಾ ಇದೆ. ನಾವು ಯಾವುದಾದರೂ 10 ಪ್ರಶ್ನೆಗಳನ್ನು ಮಾತ್ರ ಉತ್ತರಿಸಬೇಕು. ಈ ವಿಡಿಯೋದಲ್ಲಿ ನಾನು 12 ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಚರ್ಚೆ ಮಾಡಿರ್ತೇನೆ. ಆದರೆ ತಾವು ಬರೆಯಬೇಕಾದರೆ ಯಾವಾಗಲೂ 10 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಬರೆಯಬೇಕು. ಮೊದಲನೆಯದಾಗಿ, ಅದರಲ್ಲಿ 11ನೇದಾಗಿ, 2ನೇ ಭಾಗದಲ್ಲಿ ಮೊದಲನೇದು ಅಥವಾ ಸೀರಿಯಲ್ನಲ್ಲಿ ನಾವು 11ನೇದಾಗಿ ರಾಜ್ಯಶಾಸ್ತ್ರದ ಒಂದು ವ್ಯಾಖ್ಯೆಯನ್ನು ನೀಡಿ. ಇಲ್ಲಿ ಉತ್ತರ ಪಾಲ್ ಜಾನೆಟ್ರವರ ಪ್ರಕಾರ ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಕರೆಸಿಕೊಳ್ತದೆ. ಇನ್ನು 12ನೇದಾಗಿ, ಯಾವುದಾದರೂ 2 ಗ್ರೀಕ್ ನಗರ ರಾಜ್ಯಗಳನ್ನು ಹೆಸರಿಸಿ. ಯಾವುದಾದ್ರೂ 2 ಗ್ರೀಕ್ ನಗರ ರಾಜ್ಯಗಳನ್ನು ಹೆಸರಿಸಿ ಅಂದಾಗ ಉತ್ತರ ಅಥೆನ್ಸ್, ಸ್ಪಾರ್ಟಾ
ಮತ್ತು ಸ್ಟಾಗಿರಾ. ಅಥೆನ್ಸ್, ಸ್ಪಾರ್ಟಾ ಮತ್ತು ಸ್ಟಾಗಿರಾ ಇವುಗಳಲ್ಲಿ ಯಾವುದಾದ್ರೂ ಎರಡು ನಾವು ಬರೆದು 2 ಅಂಕಗಳನ್ನು ಪಡೆದುಕೊಳ್ಳಬಹುದು. ಇನ್ನು 13ನೇದಾಗಿ ಪರಮಾಧಿಕಾರದ 2 ಸ್ವರೂಪವನ್ನು ತಿಳಿಸಿ. ಪರಮಾಧಿಕಾರದ 2 ಸ್ವರೂಪವನ್ನು ತಿಳಿಸಿ ಅಂದಾಗ ಉತ್ತರ ಒಂದು ಆಂತರಿಕ ಪರಮಾಧಿಕಾರ, ಇನ್ನೊಂದು ಬಾಹ್ಯ ಪರಮಾಧಿಕಾರ. ಈ ಪರಮಾಧಿಕಾರದ 2 ಸ್ವರೂಪಗಳು ಆಗಿವೆ. ಇನ್ನು 14ನೇದಾಗಿ ರಾಷ್ಟ್ರ ಎಂದರೇನು. ರಾಷ್ಟ್ರ ಎಂದರೇನು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ರಾಷ್ಟ್ರ ಎಂದರೆ ಒಂದೇ ಬುಡಕಟ್ಟು, ರಕ್ತ ಸಂಬಂಧ ಅಥವಾ ಒಂದೇ ವಂಶಕ್ಕೆ ಸೇರಿದ ಜನಸಮುದಾಯವೆಂಬ ಅರ್ಥವನ್ನು ನೀಡ್ತಾ ಇದೆ. ಜನಸಮುದಾಯದಲ್ಲಿ ನಾವೆಲ್ಲರೂ ಒಂದೇ ಎಂಬ ಐಕ್ಯತಾ ಭಾವನೆಯೇ ರಾಷ್ಟ್ರದ ಪರಿಕಲ್ಪನೆ ಆಗಿದೆ. ಇನ್ನು 15ನೇದಾಗಿ ಕಾನೂನಿನ ಯಾವುದಾದರೂ 2 ವಿಧಗಳನ್ನು ತಿಳಿಸಿ. ಕಾನೂನಿನಲ್ಲಿರುವಂಥ ಯಾವುದಾದ್ರೂ 2 ವಿಧಗಳನ್ನು ತಿಳಿಸಿ ಎಂದಾಗ ಉತ್ತರ ಒಂದು ಸಂವಿಧಾನಾತ್ಮಕ ಕಾನೂನು, ಸಾಧಾರಣ ಕಾನೂನು, ಆಡಳಿತಾತ್ಮಕ ಕಾನೂನು, ಖಾಸಗಿ ಕಾನೂನು, ಹೀಗೆ ಅನೇಕ ವಿಧಗಳು ಬರ್ತವೆ. ನಾವು 2 ವಿಧಗಳನ್ನು ಇಲ್ಲಿ ಬರೆದು ನಾವು 2 ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು 16ನೇದಾಗಿ ಸಮಾನತೆ ಎಂದರೇನು. ಸಮಾನತೆ ಎಂದರೇನು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಅಭಿವೃದ್ಧಿ ಹೊಂದಲು ಸರಿ ಸಮಾನ ಅವಕಾಶಗಳನ್ನು ನೀಡುವುದು ಸಮಾನತೆಯಾಗಿದೆ. ಅಂದರೆ ಎಲ್ಲರಿಗೂ ಅಭಿವೃದ್ಧಿ ಹೊಂದಲಿಕ್ಕೆ ಸರಿ ಸಮಾನ ಅವಕಾಶ ನೀಡುವುದೇ ಸಮಾನತೆ ಆಗಿದೆ. ಇದು ಸರಿ ಉತ್ತರ. ಇನ್ನು 17ನೇದಾಗಿ ಸಂವಿಧಾನ ಅರ್ಥ ನೀಡಿ. ಸಂವಿಧಾನ ಎಂದರೇನು, ಅದರ ಅರ್ಥ ನೀಡಿ ಎಂದಾಗ ಅದರ ಉತ್ತರ ಸರ್ಕಾರದ ರಚನೆ, ಸ್ವರೂಪ, ಅಧಿಕಾರ ವ್ಯಾಪ್ತಿ, ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯದ ಕುರಿತು ನಿರ್ಧರಿಸುವ ಕಾನೂನುಗಳ ಸಂಕಲನವೇ ಸಂವಿಧಾನ ಆಗಿದೆ. ಇನ್ನು 18ನೇದಾಗಿ ಸಂಸದೀಯ ಸರ್ಕಾರದ 2 ಉದಾಹರಣೆ ನೀಡಿ. ಸಂಸದೀಯ ಸರ್ಕಾರದ 2 ಉದಾಹರಣೆ ನೀಡಿ ಅಂದಾಗ ಅದರ ಉತ್ತರ ಭಾರತ, ಕೆನಡಾ, ಆಸ್ಟ್ರೇಲಿಯಾ. ಇವುಗಳಲ್ಲಿ ನಾವು 2 ಬರೆದು ನಾವು 2 ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು 19ನೇದಾಗಿ ಪೂರ್ವ ಪೀಠಿಕೆ ಎಂದರೇನು. ಇದನ್ನು ಪ್ರಸ್ತಾವನೆ ಅಂತ ಕೂಡ ಕರೀತಾರೆ. ಪೂರ್ವ ಪೀಠಿಕೆ ಎಂದರೇನು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆಯು ಸಂವಿಧಾನದ ಪರಿಚಯಕ್ಕೆ ಸಂಬಂಧಿಸಿದ್ದಾಗಿದೆ. ಇದು ಸಂವಿಧಾನವನ್ನು ಅರ್ಥ ಮಾಡಿಸುವ ಸ್ಫೂರ್ತಿಯ ಕೀಲಿಕೈಯಾಗಿದ್ದು ಸಂವಿಧಾನದ ಲಕ್ಷಣಗಳು ಮತ್ತು ತತ್ವಗಳನ್ನು ಪರಿಚಯಿಸುವ ಚಿಕ್ಕ ಟಿಪ್ಪಣಿ ಆಗಿದೆ. ಇನ್ನು 20ನೇದಾಗಿ ರಾಜ್ಯಸಭಾ ಸದಸ್ಯನ 2 ಅರ್ಹತೆಗಳನ್ನು ತಿಳಿಸಿ. ರಾಜ್ಯಸಭಾ ಸದಸ್ಯನ 2 ಅರ್ಹತೆಗಳನ್ನು ತಿಳಿಸಿ ಅಂದಾಗ ಅದರಲ್ಲಿ 1ನೇದಾಗಿ ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು, ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು. ಯಾವುದಾದ್ರೂ 2 ನಾವು ಬರೆದು 2 ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು 21ನೇದಾಗಿ ತುರ್ತು ಪರಿಸ್ಥಿತಿಯ 3 ವಿಧಗಳನ್ನು ಹೆಸರಿಸಿ. ರಾಷ್ಟ್ರಪತಿಗೆ ಇರುವಂಥ 3 ತುರ್ತು ಪರಿಸ್ಥಿತಿಯ ವಿಧಗಳು ಅವುಗಳು ಯಾವುವು ಎಂದಾಗ ಇದರ ಉತ್ತರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ, ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿ, ಆರ್ಥಿಕ ತುರ್ತು ಪರಿಸ್ಥಿತಿ 360ನೇ ವಿಧಿ. ಇವು ತುರ್ತು ಪರಿಸ್ಥಿತಿಯ 3 ವಿಧಗಳಾಗಿವೆ. ಇನ್ನು 22ನೇದಾಗಿ ಗ್ರಾಹಕ ನ್ಯಾಯಾಲಯ ಎಂದರೇನು. ಗ್ರಾಹಕ ನ್ಯಾಯಾಲಯ ಎಂದರೇನು ಎಂದಾಗ ಇದರ ಉತ್ತರ ಗ್ರಾಹಕರ ಹಿತಾಸಕ್ತಿಯ ರಕ್ಷಣೆಗಾಗಿ ಅಸ್ತಿತ್ವಕ್ಕೆ ಬಂದ ನ್ಯಾಯಾಲಯಗಳೇ ಗ್ರಾಹಕ ನ್ಯಾಯಾಲಯ. ಇವು ವ್ಯಾಪಾರಿ ಮತ್ತು ಗ್ರಾಹಕರ ನಡುವಿನ ವಿವಾದವನ್ನು ಇತ್ಯರ್ಥಗೊಳಿಸಿ ಗ್ರಾಹಕರಿಗೆ ನ್ಯಾಯ ದೊರಕಿಸಿಕೊಡುವ ಕಾರ್ಯ ಮಾಡುತ್ತವೆ. ಇನ್ನು ಭಾಗ 3 ಈ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 12 ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ ವಿದ್ಯಾರ್ಥಿಗಳೇ. ನಾವು ಕೇವಲ 8 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಬರೆಯಬೇಕು. ಈ ಒಂದು ವಿಡಿಯೋದಲ್ಲಿ 12 ಪ್ರಶ್ನೆಗಳ ವಿವರಣೆ ಇರ್ತಾ ಇದೆ. ಬಟ್ ಬರೀಬೇಕಾದರೆ ಕೇವಲ 8 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕು. 23ನೇದಾಗಿ ರಾಜ್ಯಶಾಸ್ತ್ರ ಅಧ್ಯಯನದ ಯಾವುದಾದರೂ 5 ಔಚಿತ್ಯವನ್ನು ಚರ್ಚಿಸಿ. ಇಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಯಾವುದಾದ್ರೂ 5 ಅಂಶಗಳ ಔಚಿತ್ಯ ಅಥವಾ ಅವುಗಳನ್ನು ಚರ್ಚೆ ಮಾಡಿ ಅಂದಾಗ ಈ ಕೆಳಗಿನ ಅಂಶಗಳನ್ನು ನಾವು ಚರ್ಚೆ ಮಾಡಬೇಕು. ಅಂದರೆ ರಾಜ್ಯಶಾಸ್ತ್ರ ಅಧ್ಯಯನಕ್ಕೆ ಮಹತ್ವತೆಯನ್ನು ನಾವು ಸೂಚಿಸುವಂಥದ್ದು 1 ರಾಜಕೀಯ ಪ್ರಜ್ಞೆ ಮೂಡಿಸುತ್ತದೆ, 2 ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ತಿಳುವಳಿಕೆ, 3 ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅರಿವು, 4 ತುಲನಾತ್ಮಕ ರಾಜಕೀಯದ ಬಗ್ಗೆ ಅರಿವು, 5 ರಾಜಕೀಯ ನಾಯಕರಿಗೆ ತರಬೇತಿ, 6ನೇದು ಸಂವಿಧಾನದ ಬಗ್ಗೆ ಅರಿವು. ಇದರಲ್ಲಿ ನೀವು ಯಾವುದಾದ್ರೂ 5 ಅಂಶಗಳನ್ನು ಈ 2 ವಾಕ್ಯಗಳಲ್ಲಿ ನಾವು ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 24ನೇದಾಗಿ ರಾಜ್ಯದ 4 ಮೂಲಾಂಶಗಳನ್ನು ವಿವರಿಸಿರಿ. ಈ ಒಂದು ಪ್ರಶ್ನೆಗೆ ಮೊದಲು ರಾಜ್ಯ ಎಂದರೇನೆಂದರೆ ವುಡ್ರೋ ವಿಲ್ಸನ್ ಅವರ ಪ್ರಕಾರ ನಿರ್ದಿಷ್ಟ ಭೂಪ್ರದೇಶದಲ್ಲಿ ಕಾನೂನಿನ ಪರಿಮಿತಿಗೆ ಒಳಪಟ್ಟು ಸಂಘಟಿತವಾದ ಜನಸಮೂಹವೇ ರಾಜ್ಯ ಎಂದು ರಾಜ್ಯದ ಅರ್ಥವನ್ನು ಬರೆದು ರಾಜ್ಯವು 4 ಮೂಲಾಂಶಗಳನ್ನು ಹೊಂದಿರುತ್ತದೆ. ಅವುಗಳೆಂದರೆ 1 ಜನಸಂಖ್ಯೆ, 2
ನಿರ್ದಿಷ್ಟವಾದ ಭೂಪ್ರದೇಶ, 3 ಸರ್ಕಾರ, 4 ಪರಮಾಧಿಕಾರ. ಈ 4 ಅಂಶಗಳನ್ನು ಅಂದರೆ ಜನಸಂಖ್ಯೆ, ನಿರ್ದಿಷ್ಟವಾದ ಭೂಪ್ರದೇಶ, ಸರ್ಕಾರ ಮತ್ತು ಪರಮಾಧಿಕಾರದ ಕುರಿತು 2 3 ವಾಕ್ಯಗಳಲ್ಲಿ ನಾವು ವಿವರಿಸಿದಾಗ ಈ ರಾಜ್ಯದ 4 ಮೂಲಾಂಶಗಳ ಬಗ್ಗೆ ನಾವು ವಿವರಿಸಿದಂತೆ ಆಗ್ತದೆ. ಇದು ಸರಿಯಾದ ಉತ್ತರ ಆಗ್ತದೆ. ಇನ್ನು 25ನೇದಾಗಿ ಸ್ವಾತಂತ್ರ್ಯದ ವಿಧಗಳನ್ನು ವಿವರಿಸಿರಿ. ಸ್ವಾತಂತ್ರ್ಯದ ವಿಧಗಳನ್ನು ವಿವರಿಸಿರಿ ಅಂದಾಗ 1 ನೈಸರ್ಗಿಕ ಸ್ವಾತಂತ್ರ್ಯ, 2 ನಾಗರಿಕ ಸ್ವಾತಂತ್ರ್ಯ, 3 ರಾಜಕೀಯ ಸ್ವಾತಂತ್ರ್ಯ, 4 ಆರ್ಥಿಕ ಸ್ವಾತಂತ್ರ್ಯ ಮತ್ತು 5 ರಾಷ್ಟ್ರೀಯ ಸ್ವಾತಂತ್ರ್ಯ. ಈ ಅಂಶಗಳ ಕುರಿತು 2 ವಾಕ್ಯಗಳಲ್ಲಿ ನಾವು ಉತ್ತರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 26ನೇದಾಗಿ ಕಾನೂನಿನ ವಿಧಗಳನ್ನು ವಿವರಿಸಿರಿ. ಕಾನೂನಿನ ವಿಧಗಳನ್ನು ವಿವರಿಸಿರಿ ಅಂದಾಗ ಇಲ್ಲಿ ಕಾನೂನಿನ ವಿಧಗಳನ್ನು ನಾವು ಪಟ್ಟಿ ಕೊಟ್ಟಿರ್ತೀವಿ, ಅದರ ಒಂದೊಂದು ಕುರಿತು 2 ವಾಕ್ಯಗಳಲ್ಲಿ ಉತ್ತರಿಸಬೇಕು. ರಾಷ್ಟ್ರೀಯ ಕಾನೂನು, ಸಂವಿಧಾನಾತ್ಮಕ ಕಾನೂನು, ಸಾಧಾರಣ ಕಾನೂನು, ಸಾರ್ವಜನಿಕ ಕಾನೂನು, ಖಾಸಗಿ ಕಾನೂನು, ಆಡಳಿತಾತ್ಮಕ ಕಾನೂನು, ಸಾಮಾನ್ಯ ಕಾನೂನು, ಸುಗ್ರೀವಾಜ್ಞೆಗಳು ಮತ್ತು ಅಂತಾರಾಷ್ಟ್ರೀಯ ಕಾನೂನು. ಈ ಅಂಶಗಳ ಕುರಿತು 2 ವಾಕ್ಯಗಳಲ್ಲಿ ನಾವು ಉತ್ತರಿಸಿದಾಗ ಇದರ ಉತ್ತರ ಸರಿಯಾಗ್ತದೆ. ಇನ್ನು 27ನೇದಾಗಿ ಆದರ್ಶ ಸಂವಿಧಾನದ ಅಗತ್ಯಾಂಶಗಳನ್ನು ಚರ್ಚಿಸಿರಿ. ಆದರ್ಶ ಸಂವಿಧಾನದ ಅಗತ್ಯಾಂಶಗಳನ್ನು ಚರ್ಚಿಸಿರಿ ಅಂದಾಗ ಉತ್ತರ ಧ್ಯೇಯ ಮತ್ತು ಗುರಿಗಳನ್ನು ಹೊಂದಿರುತ್ತದೆ, ಸ್ಪಷ್ಟತೆ ಮತ್ತು ಖಚಿತತೆ ಹೊಂದಿರುತ್ತದೆ. ಆ ಸಂವಿಧಾನ ಸಮಗ್ರ ಮತ್ತು ಸಂಕ್ಷಿಪ್ತವಾದ ಸಂವಿಧಾನ ಆಗಿರ್ತಾ ಇದೆ. ರಾಜ್ಯದ ರಚನೆಯನ್ನು ಒಳಗೊಂಡಿರ್ತಾ ಇದೆ. ಸರ್ಕಾರದ ಮಾದರಿಯನ್ನು ಹೊಂದಿರ್ತಾ ಇದೆ. ಸರ್ಕಾರದ ವಿವಿಧ ಅಂಗಗಳ ಬಗ್ಗೆ ಅವುಗಳ ವಿವರಣೆ ಇರ್ತಾ ಇದೆ. ಮೂಲಭೂತ ಹಕ್ಕುಗಳ ಕುರಿತು ವಿವರಣೆ, ತಿದ್ದುಪಡಿಯ ವಿಧಾನ, ಸ್ವತಂತ್ರ ನ್ಯಾಯಿಕ ವ್ಯವಸ್ಥೆಗೆ ಅವಕಾಶ ಇರ್ತಾ ಇದೆ. ಇವೆಲ್ಲವೂ ಹೊಂದಿರುವಂಥದ್ದು ಆದರ್ಶ ಸಂವಿಧಾನ ಆಗಿರ್ತಾ ಇದೆ. 1-2 ವಾಕ್ಯಗಳಲ್ಲಿ ಉತ್ತರಿಸಿದಾಗ ಸರಿಯಾದ ಉತ್ತರ ಆಗ್ತದೆ. ಇನ್ನು 28ನೇದಾಗಿ ಪ್ರಜಾಪ್ರಭುತ್ವ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿ. ಪ್ರಜಾಪ್ರಭುತ್ವ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿ ಅಂದಾಗ ಇದು ಪ್ರಜೆಗಳಿಂದ ನಡೆಯುವ ಸರ್ಕಾರ. ಇದರಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಒಳಗೊಂಡಿರ್ತಾ ಇದೆ. ಈ ಪ್ರಜಾಪ್ರಭುತ್ವ ಸರ್ಕಾರಗಳಲ್ಲಿ ಚುನಾವಣೆಗಳು ಕಡ್ಡಾಯವಾಗಿ ನಡೆಯಲೇಬೇಕು ಮತ್ತು ಇದು ನಿರ್ದಿಷ್ಟವಾದ ಅಧಿಕಾರಾವಧಿಯನ್ನು ಹೊಂದಿರ್ತಾ ಇದೆ. ಸರ್ಕಾರದ ಶಾಂತಿಯುತ ಬದಲಾವಣೆ ಇಲ್ಲಿ ಆಗ್ತದೆ ಮತ್ತು ಇದು ಸಹನೆಯ ಪ್ರತೀಕವಾಗಿರ್ತಾ ಇದೆ. ಈ ಲಕ್ಷಣಗಳ ಕುರಿತು 2 ವಾಕ್ಯಗಳಲ್ಲಿ ನಾವು ಉತ್ತರಿಸಿದಾಗ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು 29ನೇದಾಗಿ ಭಾರತದ ಸಂವಿಧಾನದ ರಚನಾ ಸಮಿತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಭಾರತ ಸಂವಿಧಾನ ರಚನಾ ಸಮಿತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂದಾಗ ಟಿಪ್ಪಣಿ ಈ ಅಂಶಗಳನ್ನು ಒಳಗೊಂಡಿರಬೇಕು. ಭಾರತದ ಸಂವಿಧಾನ ರಚನಾ ಸಮಿತಿಯ ರಚನೆ ನವೆಂಬರ್ 1946ರಲ್ಲಿ ಆಯಿತು. ಒಟ್ಟು ಸದಸ್ಯರ ಸಂಖ್ಯೆ ಅಂದರೆ ಅವಿಭಜಿತ ಭಾರತದ ಸಂವಿಧಾನ ರಚನಾ ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆ 389. ಇದರಲ್ಲಿ ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದಂತಹ ಸದಸ್ಯರ ಸಂಖ್ಯೆ 296. ದೇಶೀಯ ಸಂಸ್ಥಾನಗಳ ಸದಸ್ಯರ ಸಂಖ್ಯೆಯಿಂದ ಆಯ್ಕೆಯಾದಂತಹ ಸದಸ್ಯರ ಸಂಖ್ಯೆ ನಾಮಕರಣಗೊಂಡಿರುವಂಥದ್ದು 93. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಗಿರ್ತಾರೆ. ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ತಾರೆ. ಈ ಅಂಶಗಳನ್ನು ಒಳಗೊಂಡ ಒಂದು ಟಿಪ್ಪಣಿ ನೀವು ಬರೀಬೇಕು. ಇನ್ನು ಸಮಿತಿಯ ಪ್ರಮುಖ ಸದಸ್ಯರು ಶ್ಯಾಮ್ ಪ್ರಸಾದ್ ಮುಖರ್ಜಿ, BN ರಾವ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಮುನ್ಸಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು ಮುಂತಾದವರು ಆಗಿರ್ತಾರೆ. ಒಟ್ಟು 22 ಸಮಿತಿಗಳನ್ನು ಹೊಂದಿರ್ತಾ ಇದೆ. ಸಂವಿಧಾನ ರಚನೆಯ ಕಾಲಾವಧಿ 2 ವರ್ಷ 11 ತಿಂಗಳು 18 ದಿನ. ಆಮೇಲೆ ಸಂವಿಧಾನ ಅನುಮೋದನೆಗೊಂಡದ್ದು 26 ನವೆಂಬರ್ 1949. ಸಂವಿಧಾನ ಜಾರಿಗೊಂಡ ದಿನಾಂಕ 26 ಜನವರಿ 1950. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಒಳಗೊಂಡ ಟಿಪ್ಪಣಿಯನ್ನು ಬರೆಯಬೇಕು. ಟಿಪ್ಪಣಿ ಬರೆದಾಗ ಸರಿಯಾದ ಉತ್ತರ ಆಗ್ತದೆ. ಇನ್ನು ಭಾರತದ ಪೌರರ ಮೂಲಭೂತ ಕರ್ತವ್ಯಗಳನ್ನು ಪಟ್ಟಿ ಮಾಡಿ. ಭಾರತದ ಪೌರರ ಮೂಲಭೂತ ಕರ್ತವ್ಯಗಳ ಪಟ್ಟಿ ಮಾಡಿ ಅಂದಾಗ ನಿಮಗೆಲ್ಲ ಗೊತ್ತಿರುವಂತೆ ಸುಮಾರು 11 ಮೂಲಭೂತ ಕರ್ತವ್ಯಗಳು ಇರುವಂಥದ್ದು. ಅವುಗಳಲ್ಲಿ ಮೊದಲನೆಯದಾಗಿ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಸ್ವಾತಂತ್ರ್ಯ ಚಳವಳಿಯ ಉದಾತ್ತ ಆದರ್ಶಗಳನ್ನು ನಾವು ಪಾಲಿಸುವುದು, ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿದು ಕಾಪಾಡುವುದು, ಕರೆ ಬಂದಾಗ ದೇಶದ ರಕ್ಷಣೆಗೆ ಮುಂದಾಗುವುದು ಮತ್ತು ದೇಶ ಸೇವೆಯನ್ನು ನಿಷ್ಠೆಯಿಂದ ಮಾಡುವುದು, ಸಾಮರಸ್ಯ ಮತ್ತು ಭ್ರಾತೃತ್ವದ ಭಾವನೆ ಬೆಳೆಸಿಕೊಂಡು ಮಹಿಳೆಯರ ಗೌರವಕ್ಕೆ ಚ್ಯುತಿಯುಂಟು ಮಾಡುವ ಆಚರಣೆಗಳನ್ನು ತ್ಯಜಿಸುವುದು, ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು, ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳನ್ನೊಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು, ವೈಜ್ಞಾನಿಕ ಮತ್ತು ಮಾನವೀಯ ಗುಣಗಳನ್ನು ಬೆಳೆಸಿಕೊಂಡು ವಿಚಾರಣಾ ಹಾಗೂ ಸುಧಾರಣಾ ಮನೋಭಾವನೆ ಬೆಳೆಸಿಕೊಳ್ಳುವುದು, ಸಾರ್ವಜನಿಕ ಆಸ್ತಿ ರಕ್ಷಿಸುವುದು ಮತ್ತು ಎಲ್ಲ ರೀತಿಯ ಹಿಂಸೆಯನ್ನು ತ್ಯಜಿಸುವುದು, ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ದೇಶದ ಕೀರ್ತಿಯನ್ನು ಹೆಚ್ಚಿಸುವುದು.
ಎಲ್ಲ ತಂದೆ ತಾಯಿ ಅಥವಾ ಪಾಲಕರು 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವ ಅವಕಾಶವನ್ನು ಕಲ್ಪಿಸುವುದು. ಇದು 2002ರ ಕಾಯ್ದೆಯ ಮೂಲಕ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ತಂದು ಈ ಕರ್ತವ್ಯವನ್ನು ಸಂವಿಧಾನದಲ್ಲಿ ಹೊಸದಾಗಿ ಅಳವಡಿಸಲಾಯಿತು. ಹೀಗೆ ನಾವು ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ನೋಡ್ತೀವಿ. ಇನ್ನು 31ನೇದಾಗಿ ವಿಧಾನಸಭೆಯ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಈ ಪ್ರಶ್ನೆಗೆ ಉತ್ತರ: ರಾಜ್ಯದಲ್ಲಿ ಜನರಿಂದ ಅಂದರೆ ಅರ್ಹ ಮತದಾರರಿಂದ ನೇರವಾಗಿ ಚುನಾಯಿತರಾಗುವ ಜನಪ್ರತಿನಿಧಿಗಳನ್ನೊಳಗೊಂಡಿರುವ ಸಭೆಯನ್ನು ನಾವು ವಿಧಾನಸಭೆ ಅಂತ ಕರಿತೀವಿ. ವಿಧಾನಸಭೆಯ ಒಟ್ಟು ಸದಸ್ಯರು ಆ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ನಿಗದಿಪಡಿಸಲಾಗಿರ್ತಾ ಇದೆ. ಸಂವಿಧಾನದ 170ನೇ ಉಪನಿಯಮ 1ರ ಅನ್ವಯ ಗರಿಷ್ಠ 500ಕ್ಕಿಂತ ಹೆಚ್ಚು ಇರದೆ ಕನಿಷ್ಠ 60ಕ್ಕಿಂತ ಕಡಿಮೆ ವಿಧಾನಸಭಾ ಸದಸ್ಯರು ಹೊಂದಿರಬಹುದು. ಆದರೆ ಸಿಕ್ಕಿಂ ರಾಜ್ಯವು ಇದಕ್ಕೆ ಹೊರತಾಗಿ ಕೇವಲ 32 ಸದಸ್ಯರನ್ನು ಹೊಂದಿದೆ. ಇನ್ನು ಸಂವಿಧಾನದ 332ನೇ ವಿಧಿಯ ಪ್ರಕಾರ ರಾಜ್ಯದ SC/ST ಸಮುದಾಯದವರಿಗೆ ವಿಧಾನಸಭೆಯಲ್ಲಿ ಮೀಸಲಾತಿ ನೀಡಲು ತಿಳಿಸಲಾಗಿದೆ. ಹಾಗೆಯೇ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸರಿಯಾದ ಪ್ರಾತಿನಿಧ್ಯ ಸಿಗದಿದ್ದರೆ ರಾಜ್ಯಪಾಲರೊಬ್ಬರನ್ನು ನಾಮಕರಣ ಮಾಡಲಿಕ್ಕೆ ಅವಕಾಶ ಇದೆ. ಇದು ವಿಧಾನಸಭೆಯ ರಚನೆ. ಇನ್ನು ಅಧಿಕಾರ ಮತ್ತು ಕಾರ್ಯಗಳು ಅಂದಾಗ ಶಾಸನೀಯ ಕಾರ್ಯಗಳು, ರಾಜ್ಯ ಪಟ್ಟಿಯಲ್ಲಿ ಬರುವ ಪೊಲೀಸ್, ಕೃಷಿ, ಆರೋಗ್ಯ ಮುಂತಾದ ವಿಷಯಗಳ ಮೇಲೆ ಶಾಸನಗಳನ್ನು ರಚಿಸುವುದು. ಹಣಕಾಸಿನ ಕಾರ್ಯಗಳು ಅಂದಾಗ ಹಣಕಾಸಿನ ಮಸೂದೆ, ಆಯವ್ಯಯವನ್ನು ಮೊದಲು ವಿಧಾನಸಭೆಯಲ್ಲಿಯೇ ಮಂಡಿಸಬೇಕು. ಕಾರ್ಯಾಂಗದ ಮೇಲೆ ನಿಯಂತ್ರಣ ಅಂದಾಗ ಎಲ್ಲಿಯವರೆಗೆ ವಿಧಾನಸಭೆಯ ಬೆಂಬಲ ಕಾರ್ಯಾಂಗಕ್ಕೆ ಇರುತ್ತದೆಯೋ ಅಲ್ಲಿಯವರೆಗೆ ಸರ್ಕಾರ ಅಸ್ತಿತ್ವದಲ್ಲಿರುತ್ತದೆ. ಇನ್ನು ಚುನಾವಣಾ ಕಾರ್ಯಗಳು ಅಂದಾಗ ರಾಷ್ಟ್ರಪತಿ ರಾಜ್ಯಸಭಾ ಸದಸ್ಯರ ಚುನಾವಣೆ ಮತ್ತು ಸಭಾಪತಿ ಉಪಸಭಾಪತಿ ಆಯ್ಕೆ ಮಾಡ್ತಾರೆ. ಇನ್ನು ಸಂವಿಧಾನ ತಿದ್ದುಪಡಿ ಕಾರ್ಯಗಳು ಅಂದಾಗ ವಿಶೇಷ ಮತ್ತು ಕಠಿಣ ತಿದ್ದುಪಡಿ ವಿಧಾನ ಅಡಿಯಲ್ಲಿ ಸಂವಿಧಾನದ ಕೆಲವು ವಿಧಿಗಳಿಗೆ ತಿದ್ದುಪಡಿ ತಂದಾಗ ಅವುಗಳಿಗೆ ಒಪ್ಪಿಗೆ ಅಥವಾ ತಿರಸ್ಕಾರ ಸೂಚಿಸುವ ಅಧಿಕಾರವು ಕೂಡ ವಿಧಾನಸಭೆಗಿದೆ. ಇವು ವಿಧಾನಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಆಗಿವೆ. ಇನ್ನು 32ನೇದಾಗಿ ಭಾರತದಲ್ಲಿನ ಶಾಸನ ರಚಿಸುವ ವಿಧಾನವನ್ನು ಚರ್ಚಿಸಿ. ಇನ್ನು ಶಾಸನ ರಚಿಸುವ ವಿಧಾನವನ್ನು ಚರ್ಚಿಸಿ ಅಂದಾಗ ನಿಮಗೆಲ್ಲ ಗೊತ್ತಿರುವಂತೆ ಶಾಸಕಾಂಗದ ಪ್ರಧಾನ ಕಾರ್ಯ ಶಾಸನಗಳನ್ನು ರಚನೆ ಮಾಡುವುದು. ಶಾಸಕಾಂಗದಲ್ಲಿ ಮಂಡಿಸುವ ಮಸೂದೆಗಳಲ್ಲಿ 2 ರೀತಿಯ ಮಸೂದೆಗಳನ್ನು ಒಳಗೊಂಡಿರ್ತಾ ಇದೆ. ಇದು ಅಂಶದ ಒಂದು ಟಿಪ್ಪಣಿ ಥರ ಬರೀಬೇಕು. ಒಂದು ಸರ್ಕಾರಿ ಮಸೂದೆಗಳಾಗಿರ್ತವೆ, ಇನ್ನೊಂದು ಖಾಸಗಿ ಮಸೂದೆಗಳಾಗಿರ್ತವೆ. ಇನ್ನು ನಿಯಮಾನುಸಾರ ಇವು 3 ವಾಚನಗಳಲ್ಲಿ ಶಾಸನಗಳನ್ನು ರಚಿಸಲಾಗ್ತದೆ. 1ನೇದು ಪ್ರಥಮ ವಾಚನ, 2ನೇದು ದ್ವಿತೀಯ ವಾಚನ, 3ನೇದು ತೃತೀಯ ವಾಚನ. ನೀವು ಈ ಚಿತ್ರದ ಮೂಲಕ ಒಂದು ಸಂಕ್ಷಿಪ್ತವಾದ ಟಿಪ್ಪಣಿ ಬರೀಬೇಕು. ನೋಡಿರಲಿ, ಶಾಸಕಾಂಗದಲ್ಲಿ ಯಾವ ರೀತಿ ಮಸೂದೆ ಅಂಗೀಕರಿಸ್ತಾಗ್ತಾರೆ ಅಂದರೆ, ಮೊದಲು ಇಲ್ಲಿ ಸಂಸತ್ತಾಗಿದ್ದರೆ ಲೋಕಸಭೆಯ ಅಂಗೀಕಾರ ನಂತರ ರಾಜ್ಯಸಭೆಗೆ ಕಳಿಸಲಾಗ್ತದೆ. ರಾಜ್ಯಸಭೆಗೆ ಅಲ್ಲಿ ಅಂಗೀಕರಿಸಿದ ನಂತರ ಅದನ್ನು ಮತ್ತೆ ವಾಪಸ್ ಲೋಕಸಭೆಗೆ ಕಳಿಸಿ ಅದರ ಒಪ್ಪಿಗೆಗಾಗಿ ಪ್ರೆಸಿಡೆಂಟ್ ಅಥವಾ ನಮ್ಮ ಕಾರ್ಯಾಂಗದ ಮುಖ್ಯಸ್ಥರಿಗೆ ಕಳಿಸಲಾಗ್ತದೆ. ಇದು ಸಂಸತ್ತಿನಲ್ಲಿ ನಡೆಯುವಂಥದ್ದು. ಇನ್ನು ರಾಜ್ಯ ಶಾಸಕಾಂಗದಲ್ಲಿ ಯಾವ ರೀತಿ ಕಾನೂನು ರಚನೆ ಆಗ್ತದೆ ಅಂದರೆ, ಮೊದಲು ವಿಧಾನಸಭೆಯಲ್ಲಿ ಹಣಕಾಸಿನ ಮಸೂದೆ ಮಂಡಿಸಿರುವಂಥದ್ದು ಅದು ಅಲ್ಲಿ ಅಂಗೀಕರಿಸಿದ ನಂತರ ವಿಧಾನ ಪರಿಷತ್ತಿಗೆ ಹೋಗ್ತದೆ. ವಿಧಾನ ಪರಿಷತ್ನವರು ಅದನ್ನು ಅಂಗೀಕರಿಸಿ ಮತ್ತೆ ವಿಧಾನಸಭೆಗೆ ಕಳಿಸ್ತಾರೆ. ವಿಧಾನಸಭೆಯವರು ಅದನ್ನು ಸಹಿ ಮತ್ತು ಒಪ್ಪಿಗೆಯಾಗಿ ಗವರ್ನರ್ ಕಳಿಸ್ತಾರೆ. ಯಾವಾಗ ಗವರ್ನರ್ ಅದನ್ನು ಒಪ್ಪಿಗೆ ಸೂಚಿಸ್ತಾರೋ ಆವಾಗ ಅದು ಕಾನೂನಾಗಿ ಬದಲಾವಣೆ ಆಗ್ತದೆ. ಹೀಗೆ ಈ ಅಂಶಗಳನ್ನು ನಾವು ನಮ್ಮ ಪಟ್ಟಿಯಲ್ಲಿ ಹಾಕಿದಾಗ ಸರಿಯಾದ ಉತ್ತರ ಆಗ್ತದೆ. ಇನ್ನು 33ನೇದಾಗಿ ಭಾರತದ ಪ್ರಧಾನಮಂತ್ರಿಗಳ ಪಾತ್ರವನ್ನು ವಿಶ್ಲೇಷಿಸಿರಿ. ಭಾರತದ ಪ್ರಧಾನಮಂತ್ರಿಗಳ ಪಾತ್ರವನ್ನು ವಿಶ್ಲೇಷಿಸಿರಿ ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ: ಭಾರತದಲ್ಲಿ ಪ್ರಧಾನಮಂತ್ರಿಗಳ ಸ್ಥಾನ ಅತ್ಯಂತ ಪ್ರಮುಖವಾದದ್ದು. ಇವರು ಮಂತ್ರಿಮಂಡಲದ ಮುಖ್ಯಸ್ಥರಾಗಿರ್ತಾರೆ. ರಾಷ್ಟ್ರಪತಿಗಳ ಎಲ್ಲ ಕಾರ್ಯಗಳನ್ನು ವಾಸ್ತವವಾಗಿ ಇವರೇ ನಿರ್ವಹಿಸುತ್ತಾರೆ. ಇನ್ನು ಭಾರತದ ಪ್ರಧಾನಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರು, ರಾಷ್ಟ್ರಪತಿಗಳ ಸಲಹೆಗಾರರು, ಮಂತ್ರಿಮಂಡಲದ ಮುಖ್ಯಸ್ಥರು, ಸಂಸತ್ತಿನಲ್ಲಿ ತಮ್ಮ ಪಕ್ಷದ ನಾಯಕರು, ಭಾರತದ ಸರ್ಕಾರದ ಕಾರ್ಯಾಂಗೀಯ ಕಾರ್ಯಗಳನ್ನು ವಾಸ್ತವವಾಗಿ ನಿರ್ವಹಿಸುವವರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಇನ್ನು ಯೋಜನಾ ಆಯೋಗ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ರಾಷ್ಟ್ರೀಯ ಭಾವೈಕ್ಯತೆಯ ಸಮಿತಿ, ಅಂತಾರಾಜ್ಯ ಸಮಿತಿಗಳಿಗೆ ಪ್ರಧಾನಿಯವರೇ ಅಧ್ಯಕ್ಷರು ಆಗಿರ್ತಾರೆ. ಇನ್ನು ಪ್ರಧಾನಿ ಕ್ಯಾಬಿನೆಟ್ ವ್ಯವಸ್ಥೆಯ ಕೇಂದ್ರ ಬಿಂದು ಇವರು. ಇವರ ಕಾರ್ಯಕ್ಷಮತೆಯ ಮೇಲೆ ಇಡೀ ಮಂತ್ರಿಮಂಡಲದ ಕಾರ್ಯನಿರ್ವಹಣೆ ಅವಲಂಬಿಸಿರುತ್ತದೆ. ಹೀಗೆ ಬರೆದು ಈ ಅಂಶಗಳನ್ನು ನಾವು ಒಳಗೊಂಡ ಒಂದು ಉತ್ತರ ಬರೆದಾಗ ಸರಿಯಾದ ಉತ್ತರ ಆಗ್ತದೆ. ಇನ್ನು 34ನೇದಾಗಿ ಕೌಟುಂಬಿಕ ನ್ಯಾಯಾಲಯದ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ. ಕೌಟುಂಬಿಕ ನ್ಯಾಯಾಲಯದ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಅಂದಾಗ ಇದರ ಉತ್ತರ: ಕೌಟುಂಬಿಕ ನ್ಯಾಯಾಲಯ ವಿವಾಹ ವಿಚ್ಛೇದನ, ಮಕ್ಕಳ ಸುಪುರ್ದು, ವಾರಸುದಾರಿಕೆ ಮುಂತಾದ ಕೌಟುಂಬಿಕ ವಿಷಯಗಳ ಬಗ್ಗೆ ವಿಚಾರಣೆ ನಡೆಸಿ ತೀರ್ಪು ನೀಡುವ ನ್ಯಾಯಾಲಯಗಳೇ ಕೌಟುಂಬಿಕ ನ್ಯಾಯಾಲಯಗಳು. ಈ ನ್ಯಾಯಾಲಯಗಳನ್ನು ಕಾನೂನಿನ ಅನ್ವಯ ರಚಿಸಲಾಗ್ತದೆ. ಕೌಟುಂಬಿಕ ನ್ಯಾಯಾಲಯಗಳು ಮೊಟ್ಟಮೊದಲು ಅಮೇರಿಕಾದಲ್ಲಿ 1910ರಲ್ಲಿ ಪ್ರಾರಂಭ ಆದವು. ಇನ್ನು ಕೌಟುಂಬಿಕ ವ್ಯಾಜ್ಯಗಳನ್ನು ವಿಚಾರಣೆ ನಡೆಸಿ ಶೀಘ್ರವಾಗಿ ಬಗೆಹರಿಸುವುದಕ್ಕಾಗಿ ಹಲವಾರು ಮಹಿಳಾ ಸಂಘಟನೆಗಳು, ಸಂಘ ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಂದ ಬಂದ ಒತ್ತಡದ ಪರಿಣಾಮವಾಗಿ ಈ ಕೌಟುಂಬಿಕ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಗಿದೆ.
ಇನ್ನು ಕೌಟುಂಬಿಕ ನ್ಯಾಯಾಲಯಗಳ ಕಾಯ್ದೆ ಸೆಪ್ಟೆಂಬರ್ 14, 1984 ಅನುಷ್ಠಾನ ತರಲಾಯಿತು. ಕೌಟುಂಬಿಕ ವ್ಯಾಜ್ಯಗಳನ್ನು ಮಧ್ಯಸ್ಥಿಕೆ ಮೂಲಕ ವಿಚಾರಣೆ ನಡೆಸಿ ಶೀಘ್ರವಾಗಿ ಬಗೆಹರಿಸುವುದಕ್ಕಾಗಿ ರಾಜ್ಯ ಸರ್ಕಾರ ರಾಜ್ಯ ಉಚ್ಚ ನ್ಯಾಯಾಲಯದ ಸಲಹೆಯ ಮೇರೆಗೆ ರಚಿಸ್ತಾ ಇದೆ. 1984 ಕೌಟುಂಬಿಕ ನ್ಯಾಯಾಲಯಗಳ ಕಾಯ್ದೆಯ ಪ್ರಕಾರ 10 ಲಕ್ಷ ಜನಸಂಖ್ಯೆಗಿಂತ ಹೆಚ್ಚಿರುವ ಪ್ರತಿ ನಗರ ಪಟ್ಟಣಗಳಲ್ಲಿ ರಾಜ್ಯ ಸರ್ಕಾರ ಕೌಟುಂಬಿಕ ನ್ಯಾಯಾಲಯಗಳನ್ನು ಸ್ಥಾಪಿಸುವುದು ಕಡ್ಡಾಯವಾಗಿರ್ತಾ ಇದೆ. ಇನ್ನು ಕೌಟುಂಬಿಕ ನ್ಯಾಯಾಲಯಗಳು ವಿವಾಹ ವಿಚ್ಛೇದನ, ನ್ಯಾಯಿಕ ಪ್ರತ್ಯೇಕೀಕರಣ, ವ್ಯಕ್ತಿಯ ವೈವಾಹಿಕ ಸ್ಥಾನಮಾನದ ಘೋಷಣೆ, ವಿವಾಹದ ನಂತರ ಹೊಂದಿದ ಆಸ್ತಿ, ಜೀವನಾಂಶ, ಪೋಷಕತ್ವ, ಮಕ್ಕಳ ಸುಪುರ್ದು, ಮಕ್ಕಳ ವಾರಸುದಾರತ್ವ ಮುಂತಾದ ವಿಷಯಗಳ ವಿಚಾರಣೆ ನಡೆಸಿ ತೀರ್ಪನ್ನು ನೀಡ್ತಾ ಇದೆ. ಪ್ರಸ್ತುತ ಭಾರತದಲ್ಲಿ 190 ಹಾಗೂ ಕರ್ನಾಟಕ ರಾಜ್ಯದಲ್ಲಿ 12 ಕೌಟುಂಬಿಕ ನ್ಯಾಯಾಲಯಗಳು ಕಾರ್ಯನಿರ್ವಹಿಸ್ತಾ ಇದೆ. ಇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 4ನೇ ಭಾಗ, ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 4 ಪ್ರಶ್ನೆಗಳನ್ನು ಕೇಳಲಾಗಿರ್ತಾ ಇದೆ, ಆದರೆ ಬರೆಯಬೇಕಾಗಿರುವಂಥದ್ದು ಕೇವಲ 2. ಇಲ್ಲಿ ವಿವರಣೆ 4 ಪ್ರಶ್ನೆಗೆ ಇರ್ತಾ ಇದೆ, ಆದರೆ ನೀವು ಉತ್ತರಗಳನ್ನು ಬರೆಯುವಂಥದ್ದಲ್ಲಿ 2 ನೀವು ಎಕ್ಸಾಮ್ನಲ್ಲಿ ಬರೀಬೇಕಾಗಿರ್ತಾ ಇದೆ. 35 ಅಧ್ಯಕ್ಷೀಯ ಪ್ರಕಾರದ ಲಕ್ಷಣಗಳನ್ನು ವಿಶ್ಲೇಷಿಸಿರಿ. 35ನೇ ಪ್ರಶ್ನೆ, ಅಧ್ಯಕ್ಷೀಯ ಸರ್ಕಾರದ ಲಕ್ಷಣಗಳನ್ನು ವಿಶ್ಲೇಷಿಸಿರಿ ಅಂದಾಗ ಅಧ್ಯಕ್ಷೀಯ ಸರ್ಕಾರ ನೀವು ಗೊತ್ತಿರಬೇಕು, ಅಮೇರಿಕಾದಲ್ಲಿರುವಂಥ ಅಧ್ಯಕ್ಷೀಯ ಸರ್ಕಾರ, ಅದರ ಪ್ರಮುಖ ಲಕ್ಷಣ ಯಾವ ರೀತಿಯಾಗಿದೆ ಅಂದರೆ ಈ ಕೆಳಗಿನಂತೆ ವಿವರಿಸಲಾಗಿದೆ. ಮೊದಲನೇದು ಅಧಿಕಾರದ ಪ್ರತ್ಯೇಕತೆ. ಅಧ್ಯಕ್ಷೀಯ ಸರ್ಕಾರದ ಮೊದಲ ಲಕ್ಷಣ ಅಧಿಕಾರದ ಪ್ರತ್ಯೇಕತೆ ಆಗಿರ್ತಾ ಇದೆ. ಸರ್ಕಾರದ 3 ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಪರಸ್ಪರ ಸ್ವತಂತ್ರವಾಗಿದ್ದು ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಪರಸ್ಪರ ಮಾಡುವುದಿಲ್ಲ. ಇನ್ನು ರಾಷ್ಟ್ರದ ಅಧ್ಯಕ್ಷರಿಗೆ ಶಾಸಕಾಂಗದ ಅಧಿವೇಶನ ಕರೆಯುವ, ಮುಂದೂಡುವ ಮತ್ತು ವಿಸರ್ಜಿಸುವ ಅಧಿಕಾರ ಇರುವುದಿಲ್ಲ. ಅವರು ಶಾಸಕಾಂಗ ಸಭೆಗಳಿಗೆ ಹಾಜರಾಗುವ ಅಗತ್ಯವಿಲ್ಲ ಮತ್ತು ಮಸೂದೆಗಳನ್ನು ಮಂಡಿಸುವ ಜರೂರು ಇರೋದಿಲ್ಲ. ನೈಜ ಕಾರ್ಯಾಂಗ ಯಾರಾಗಿರ್ತಾರೆ ಅಂದರೆ ಈ ಸರ್ಕಾರದ ಪದ್ಧತಿಯಲ್ಲಿ ನಾಮಮಾತ್ರ ಕಾರ್ಯಾಂಗ ಮತ್ತು ನೈಜ ಕಾರ್ಯಾಂಗಗಳ ನಡುವೆ ವ್ಯತ್ಯಾಸ ಇರುವುದಿಲ್ಲ. ಇಲ್ಲಿ ಕಾರ್ಯಾಂಗದ ಎಲ್ಲ ಅಧಿಕಾರಗಳು ರಾಷ್ಟ್ರದ ಮುಖ್ಯಸ್ಥರಾದ ಅಧ್ಯಕ್ಷೆಯ ಹೆಸರಿನಲ್ಲಿಯೇ ಇದ್ದು ವಾಸ್ತವವಾಗಿ ಮತ್ತು ಪ್ರಾಯೋಗಿಕವಾಗಿ ಅವರೇ ಅಧಿಕಾರವನ್ನು ಚಲಾಯಿಸುತ್ತಾರೆ. ಅಧ್ಯಕ್ಷರೇ ಸಂವಿಧಾನದ ಮುಖ್ಯಸ್ಥರು, ಸರ್ಕಾರದ ಪ್ರಮುಖರು, ನೈಜ ನಿರ್ವಹಣಾಧಿಕಾರಿಗಳು ಆಗಿರ್ತಾರೆ. ಇನ್ನು ಇವರಿಗೆ ನಿಶ್ಚಿತ ಅಧಿಕಾರಾವಧಿ ಇರ್ತದೆ. ಈ ವ್ಯವಸ್ಥೆಯಲ್ಲಿ ಕಾರ್ಯಾಂಗದಲ್ಲಿರುವ ಅಧ್ಯಕ್ಷರು ಶಾಸಕಾಂಗದ ಸದಸ್ಯರಾಗಬೇಕಿಲ್ಲ ಮತ್ತು ಅದಕ್ಕೆ ಹೊಣೆಯೂ ಆಗಬೇಕಾಗಿಲ್ಲ, ಜವಾಬ್ದಾರಿಯೂ ಇಲ್ಲ. ಸರ್ಕಾರದ ನೀತಿಗಳಿಗೆ ಸಂಬಂಧಿಸಿದಂತೆ ಶಾಸಕಾಂಗವು ಕಾರ್ಯಾಂಗಕ್ಕೆ ಸಲಹೆ ಮಾರ್ಗದರ್ಶನ ನೀಡುವ ಅವಕಾಶ ಇಲ್ಲ. ಇನ್ನು ಚುನಾಯಿತ ಪ್ರತಿನಿಧಿಯಾಗಿರ್ತಾರೆ ಇವರು. ನೇರವಾಗಿ ಅಧ್ಯಕ್ಷೀಯ ಸರ್ಕಾರದ ವ್ಯವಸ್ಥೆಯಲ್ಲಿ ಕಾರ್ಯಾಂಗದ ಮುಖ್ಯಸ್ಥರ ಅಧ್ಯಕ್ಷ ಪ್ರಜೆಗಳಿಂದ ಚುನಾವಣೆ ಮೂಲಕ ಆಯ್ಕೆಯಾಗಿರ್ತಾರೆ. ಹೀಗೆ ಅಮೇರಿಕಾದ ಅಧ್ಯಕ್ಷರು ಚುನಾಯಿತರಾಗ್ತಾರೆ. ಇದು ಅಧ್ಯಕ್ಷೀಯ ಪದ್ಧತಿಯ ಪ್ರಮುಖ ಲಕ್ಷಣಗಳು ಆಗಿವೆ. ಇವುಗಳನ್ನು ನಾವು ಬರೆದಾಗ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು 36ನೇ ಪ್ರಶ್ನೆ, ಲೋಕಸಭೆಯ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ಚರ್ಚಿಸಿರಿ. ಈ ಲೋಕಸಭೆಯ ರಚನೆ, ಅಧಿಕಾರ, ಕಾರ್ಯಗಳನ್ನು ಚರ್ಚಿಸಿರಿ ಅಂದಾಗ ರಚನೆಯ ಬಗ್ಗೆ ನಾವು ನೋಡಬೇಕಂದ್ರೆ ಲೋಕಸಭೆಯನ್ನು ಕೆಳಮನೆ ಅಂತ ಕೂಡ ಕರೀತಾರೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ನೇರವಾಗಿ ಜನರಿಂದ ಲೋಕಸಭೆಯ ಸದಸ್ಯರ ಆಯ್ಕೆ ಆಗ್ತದೆ. ಪ್ರಸ್ತುತ ನಮ್ಮ ಲೋಕಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ 545, ಅದರಲ್ಲಿ 543 ಚುನಾಯಿತ ಪ್ಲಸ್ 2 ನಾಮಕರಣಗೊಂಡ ಸದಸ್ಯರು. ಈ ಸದಸ್ಯರ ಅಧಿಕಾರಾವಧಿ 5 ವರ್ಷ ಆಗಿದೆ. ಲೋಕಸಭೆ ಸದಸ್ಯರಾಗಬೇಕಾದ್ರೆ ಅವನು ಭಾರತೀಯ ಪ್ರಜೆಯಾಗಿರಬೇಕು, 25 ವರ್ಷ ವಯಸ್ಸಾಗಿರಬೇಕು, ದಿವಾಳಿ ಅಥವಾ ಬುದ್ಧಿಮಾಂದ್ಯ ಆಗಿರಬಾರ್ದು, ಅಪರಾಧಿ ಆಗಿರಬಾರದು. ಆಮೇಲೆ ಕಾಲಕಾಲಕ್ಕೆ ಸಂಸತ್ತು ನಿರ್ಧರಿಸುವ ಅರ್ಹತೆಗಳನ್ನು ಹೊಂದಿರಬೇಕು. ಇನ್ನು ಇವರ ಕಾರ್ಯಗಳು ಅಂತ ನಾವು ಚರ್ಚೆ ಮಾಡಿದರೆ ಶಾಸನೀಯ ಕಾರ್ಯಗಳು. ಲೋಕಸಭೆಯು ಶಾಸನೀಯ ಕಾರ್ಯ ಮುಖ್ಯವಾಗಿ ಶಾಸನಗಳ ರಚನೆ, ತಿದ್ದುಪಡಿ ಮತ್ತು ರದ್ದು ಮಾಡುವ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಎರಡನೆಯದಾಗಿ ಹಣಕಾಸಿನ ಅಧಿಕಾರ. ಭಾರತದ ಸಂವಿಧಾನದ ಪ್ರಕಾರ ಹಣಕಾಸಿನ ಮಸೂದೆ ಕೇವಲ ಲೋಕಸಭೆ ಮಂಡಿಸುತ್ತದೆ. ಹಣಕಾಸಿನ ಮಸೂದೆ ನಾವು ಕೇವಲ ಲೋಕಸಭೆಯಲ್ಲಿಯೇ ಮಾತ್ರ ಮಂಡಿಸಲಿಕ್ಕೆ ಅವಕಾಶ ಇದೆ. ಇದು ಲೋಕಸಭೆಯ ಅಧಿಕಾರ ಆಗಿದೆ. ಮೂರನೆಯದಾಗಿ ಕಾರ್ಯಾಂಗದ ಮೇಲೆ ನಿಯಂತ್ರಣ. ಸಂಸದೀಯ ಸರ್ಕಾರವನ್ನು ಕ್ಯಾಬಿನೆಟ್ ಪದ್ಧತಿ ಅಂತ ಕೂಡ ಕರೀತಾರೆ. ಕ್ಯಾಬಿನೆಟ್ ಅಂದರೆ ಮಂತ್ರಿಮಂಡಲ. ಕಾರ್ಯಾಂಗವು ಜನತೆಯ ಹಿತಾಸಕ್ತಿಗೆ ಅನುಗುಣವಾಗಿ ನಡೆದುಕೊಳ್ಳದಿದ್ದರೆ ಲೋಕಸಭೆಯಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸದ ಮೂಲಕ ಆಡಳಿತ ಪಕ್ಷವನ್ನು ಅಧಿಕಾರದಿಂದ ಕೆಳಗಿಳಿಸಬಹುದು. ಹೀಗೆ ಕಾರ್ಯಾಂಗದ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾ ಇದೆ. ಇನ್ನು ಸಂವಿಧಾನಾತ್ಮಕ ಕಾರ್ಯಗಳು. ಲೋಕಸಭೆಯು ಸಂವಿಧಾನಿಕ ತಿದ್ದುಪಡಿ ಮಾಡುವ, ವಿಧಿಗಳನ್ನು ಬದಲಾಯಿಸುವ, ರದ್ದುಗೊಳಿಸುವ, ಹೊಸದಾಗಿ ಸೇರಿಸುವ ಅಧಿಕಾರವನ್ನು ಹೊಂದಿದೆ. ಇನ್ನು ಚುನಾವಣಾ ಕಾರ್ಯಗಳು. ಲೋಕಸಭೆ ಸದಸ್ಯರು ಸದನದ ಸಭಾಪತಿ, ಉಪಸಭಾಪತಿ ಚುನಾವಣೆ ಮೂಲಕ ಆಯ್ಕೆ ಮಾಡ್ತಾರೆ.
ರಾಷ್ಟ್ರಪತಿಯವರನ್ನೂ ಕೂಡ ಇವರು ಚುನಾವಣೆಯಲ್ಲಿ ಭಾಗವಹಿಸಿ ಆಯ್ಕೆ ಮಾಡುವಂಥ ಕಾರ್ಯ ಮಾಡ್ತಾರೆ. ಇನ್ನು ನ್ಯಾಯಾಂಗದ ಕಾರ್ಯಗಳು, ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಬಹುಮತದ ಮೂಲಕ ರಾಷ್ಟ್ರಪತಿ, ಸರ್ವೋಚ್ಚ ನ್ಯಾಯಾಲಯದ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನ, ಚುನಾವಣಾ ಮುಖ್ಯಸ್ಥರು ಮತ್ತಿತರ ಸಾಂವಿಧಾನಿಕ ಮುಖ್ಯಸ್ಥರನ್ನು ಪದಚ್ಯುತಿಗೊಳಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ಅವರ ಮೇಲೆ ವಿಚಾರಣೆ ಮಾಡಿ ಅವರು ತಪ್ಪಿತಸ್ಥರು ಎಂದು ಕಂಡು ಬಂದಾಗ ಅವರನ್ನು ಅಧಿಕಾರದಿಂದ ತೆಗೆದುಹಾಕಲಿಕ್ಕೆ ಈ ಕಾರ್ಯ ಲೋಕಸಭೆ ಹೊಂದಿರ್ತಾ ಇದೆ. ಇನ್ನು 7, ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣಾ ಕಾರ್ಯ. ಭಾರತದ ಪ್ರತಿಯೊಂದು ಲೋಕಸಭೆ ಕ್ಷೇತ್ರದಿಂದ ಆಯ್ಕೆಯಾದ ಲೋಕಸಭಾ ಸದಸ್ಯರು ತಮ್ಮ ಕ್ಷೇತ್ರದ ಕುಂದುಕೊರತೆಗಳನ್ನು ಸದನದಲ್ಲಿ ಚರ್ಚಿಸಿ ಅದರ ನಿವಾರಣಾ ಉಪಾಯಗಳನ್ನು ಕಂಡುಹಿಡಿಯುವ ಕಾರ್ಯ ಮಾಡ್ತಾರೆ. ಇವುಗಳನ್ನು ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 37ನೇದಾಗಿ ಭಾರತದ ರಾಷ್ಟ್ರಪತಿ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿರಿ ಅಂದಾಗ, ಭಾರತದ ಪ್ರಥಮ ಪ್ರಜೆಗಳು ಹಾಗೂ ಕಾರ್ಯಾಂಗದ ಮುಖ್ಯಸ್ಥರು ಆದ ರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳು ಈ ಕೆಳಗಿನಂತಿವೆ. ಅವು ಯಾವುವು? ನಾವು ಒಂದೊಂದಾಗಿ ವಿವರಣೆ ಮಾಡಬೇಕು. ಶಾಸನೀಯ ಅಧಿಕಾರಗಳು, ಮಸೂದೆಗಳು ಕಾನೂನು ರೂಪ ಪಡೆಯಬೇಕಾದರೆ ರಾಷ್ಟ್ರಪತಿ ಅನುಮೋದನೆ ಅಗತ್ಯ. ಇನ್ನು ಜಂಟಿ ಅಧಿವೇಶನ ಕರೆಯುವುದು, ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡುವುದು ಇವರ ಶಾಸನೀಯ ಕಾರ್ಯ ಆಗಿದೆ. ಕಾರ್ಯಾಂಗೀಯ ಅಧಿಕಾರಗಳು ಅಂದಾಗ ಸಮಸ್ತ ಕಾರ್ಯಗಳು ಇವರ ಹೆಸರಿನಿಂದಲೇ ನಡೆಯುವವು. ಪ್ರಧಾನಮಂತ್ರಿ, ಮಂತ್ರಿಮಂಡಲ, ರಾಜ್ಯಪಾಲ, ಇತರೆ ಅಧಿಕಾರಿಗಳ ನೇಮಕ ಮಾಡುವ ಕಾರ್ಯವೂ ಕೂಡ ರಾಷ್ಟ್ರಪತಿಗಳು ಮಾಡ್ತಾರೆ. ಹಣಕಾಸಿನ ಕಾರ್ಯಗಳು ಅಂದಾಗ ಹಣಕಾಸಿನ ಮಸೂದೆಗಳು ಇವರ ಅನುಮತಿಯೊಡನೆ ಮಂಡಿಸಬೇಕು ಮತ್ತು ಭಾರತದ ಸಂಚಿತ ನಿಧಿ ಇವರ ಸುಪುರ್ದಿಯಲ್ಲಿ ಇರುತ್ತಾ ಇದೆ. 4ನೇದಾಗಿ ನ್ಯಾಯಿಕ ಕಾರ್ಯಗಳು, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ಹಾಗೂ ಇತರೆ ನ್ಯಾಯಾಧೀಶರ ನೇಮಕ, ಸುಪ್ರೀಂ ಕೋರ್ಟ್ ವಿಧಿಸಿದ ಮರಣದಂಡನೆ, ಜೀವಾವಧಿ ಶಿಕ್ಷೆಯನ್ನು ತಿರಸ್ಕರಿಸುವ, ಕ್ಷಮಾದಾನ ಮಾಡುವ ಅಧಿಕಾರ ಇವರಿಗಿರ್ತಾ ಇದೆ. ಇದರಾಗಿ ತುರ್ತು ಪರಿಸ್ಥಿತಿ ಅಧಿಕಾರಿಗಳು ಅಂದಾಗ ಸಂವಿಧಾನದ 352ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356ನೇ ವಿಧಿಯ ಪ್ರಕಾರ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ, 360ನೇ ವಿಧಿಯ ಅನುಸಾರ ಹಣಕಾಸು ತುರ್ತು ಪರಿಸ್ಥಿತಿ, ಇವೆಲ್ಲ ಅಧಿಕಾರವನ್ನು ಹೊಂದಿದೆ. ಇಷ್ಟೆಲ್ಲ ಅಧಿಕಾರಗಳ ಬಗ್ಗೆ ವಿವರಣೆಯನ್ನು ನಾವು ಮಾಡಬೇಕು. ಆದರೆ ಇಷ್ಟೆಲ್ಲ ಅಧಿಕಾರ ಹೊಂದಿದ್ದರೂ ಇವರು ಮಾತ್ರ ಪ್ರಮುಖರಾಗಿದ್ದು ಎಲ್ಲ ಅಧಿಕಾರಗಳನ್ನು ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟ ಸಲಹೆಯ ಮೇರೆಗೆ ನಿರ್ವಹಿಸುತ್ತಾರೆ. ಇವು ರಾಷ್ಟ್ರಪತಿ ಅಧಿಕಾರ ಮತ್ತು ಕಾರ್ಯಗಳು ಆಗಿವೆ. ಇನ್ನು 38ನೇದಾಗಿ ಭಾರತದ ಸುಪ್ರೀಂ ಕೋರ್ಟಿನ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆಗೆ ಉತ್ತರ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ 30 ನ್ಯಾಯಾಧೀಶರನ್ನು ಹೊಂದಿದೆ. ಇವರನ್ನು ಯಾರು ಆಯ್ಕೆ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ತಮ್ಮ 65ನೇ ವಯಸ್ಸಿನಲ್ಲಿ ನಿವೃತ್ತರಾಗ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ತಿಂಗಳ ವೇತನ 1,10,000 ಮತ್ತು ಇತರೆ ನ್ಯಾಯಾಧೀಶರಿಗೆ ತಿಂಗಳ ವೇತನ 90,000 ವೇತನ ನಿಗದಿಪಡಿಸಲಾಗಿದೆ. ಇದಲ್ಲದೆ ಇತರೆ ಭತ್ಯೆಗಳನ್ನು, ಸವಲತ್ತುಗಳನ್ನು, ಉಚಿತ ನಿವಾಸ, ವಾಹನ ಇತ್ಯಾದಿಗಳನ್ನು ಇವರು ಪಡೆದುಕೊಂಡಿರ್ತಾರೆ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳು ಯಾವ ಇರುತ್ತದೆ? ಈ ಕೆಳಗಿನಂತಿವೆ. ಮೂಲ ಅಧಿಕಾರ ವ್ಯಾಪ್ತಿ ಅಂದರೆ ಸಂವಿಧಾನವನ್ನು ಅರ್ಥೈಸುವುದು. ಭಾರತದ ಕೇಂದ್ರ ಸರ್ಕಾರ ಮತ್ತು 1 ಅಥವಾ ಹೆಚ್ಚು ರಾಜ್ಯಗಳ ನಡುವೆ ವಿವಾದಗಳನ್ನು ಬಂದಾಗ ಅವುಗಳನ್ನು ಮೂಲ ಅಧಿಕಾರ ವ್ಯಾಪ್ತಿಗೆ ಬಂದಿರ್ತಾ ಇದೆ. ಇದು ಬಗೆಹರಿಸುವುದು ಸುಪ್ರೀಂ ಕೋರ್ಟ್ ಕಾರ್ಯ. ಮನವಿ ಅಧಿಕಾರ ವ್ಯಾಪ್ತಿ ಅಂದಾಗ ಸಂವಿಧಾನಾತ್ಮಕ ವಿವಾದಗಳು, ಉಚ್ಚ ನ್ಯಾಯಾಲಯದಿಂದ ದೃಢೀಕರಿಸಿದ ಸಂವಿಧಾನದ ವಿಶ್ಲೇಷಣೆಗೆ ಸಂಬಂಧಿಸಿದ ಮೊಕದ್ದಮೆಗಳನ್ನು ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಸ್ವೀಕರಿಸುತ್ತದೆ. ಇನ್ನು ಸಿವಿಲ್ ವಿವಾದಗಳ ಮನವಿ ಅಂದಾಗ ವಿಚಾರಣೆಗಳಲ್ಲಿ ಕಾನೂನಿನ ಮುಖ್ಯ ಪ್ರಶ್ನೆ ಅಡಕವಾಗಿದೆ ಎಂದು ಉಚ್ಚ ನ್ಯಾಯಾಲಯಕ್ಕೆ ಪ್ರಮಾಣಪತ್ರ ನೀಡಿದಾಗ ಸರ್ವೋಚ್ಚ ನ್ಯಾಯಾಲಯ ವಿಚಾರಣೆ ಮಾಡಬಹುದು. ಇನ್ನು ಕ್ರಿಮಿನಲ್ ವಿವಾದಗಳ ಮನವಿ, ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಉಚ್ಚ ನ್ಯಾಯಾಲಯಗಳು ನೀಡಿದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಮನವಿಗಳನ್ನು ಸ್ವೀಕರಿಸುತ್ತದೆ. ಈ ಮನವಿಗಳು ಅಂತಿಮ ಮನವಿಯಾಗಿದ್ದು ಸುಪ್ರೀಂ ಕೋರ್ಟ್ನ ತೀರ್ಪು ಅಂತಿಮವಾಗಿರುತ್ತದೆ. ಉಚ್ಚ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಮನವಿ ಮಾಡುವಂತಿಲ್ಲ. ಈ ಅಂಶಗಳನ್ನು ಒಳಗೊಂಡ ಉತ್ತರವನ್ನು ಬರೆದಾಗ ಸರಿಯಾದ ಉತ್ತರ ಆಗ್ತದೆ. ಇನ್ನು 5ನೇ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿಯೂ ಕೂಡ ನಾವು 5 ಅಂಕದ 2 ಪ್ರಶ್ನೆ 1, 2 ಪ್ರಶ್ನೆ 1 ಆದರೆ ಅಥವಾ ಅನ್ನುವಂಥ ಆಪ್ಷನ್ ಇರ್ತಾ ಇದೆ. ಇಲ್ಲಿ ನಾವು ಒಂದನ್ನು ಬರೆದು 5 ಅಂಕ ಪಡೆಯಬಹುದಾಗಿದೆ. ಇಲ್ಲಿ 39ನೇದಾಗಿ ಕಾರ್ಯಾಂಗದ ಮಹತ್ವವನ್ನು ವಿವರಿಸಿ. ಕಾರ್ಯಾಂಗದ ಮಹತ್ವವನ್ನು ವಿವರಿಸಿ ಅಂದಾಗ ರಾಷ್ಟ್ರದ ಪ್ರಮುಖರು, ಅವರ ಸಲಹೆಗಾರರು ಹಾಗೂ ಉನ್ನತ ಕೆಳಹಂತದ ಅಧಿಕಾರಿಗಳ ಸಮೂಹವನ್ನು ನಾವು ಕಾರ್ಯಾಂಗ ಅಂತ ಕರಿತೀವಿ. ಸರ್ಕಾರದ ನೀತಿಯನ್ನು ಕಾರ್ಯಗತಗೊಳಿಸುವ, ಶಾಸಕಾಂಗ ರಚಿಸಿದ ಕಾನೂನನ್ನು ಜಾರಿಗೊಳಿಸುವ ಮುಖ್ಯ ಕಾರ್ಯಾಂಗ ನಿರ್ವಹಿಸುತ್ತದೆ ಅಂತ ಬರೆದು, ಸರ್ಕಾರದ ನೀತಿಯನ್ನು ಕಾರ್ಯಗತಗೊಳಿಸುವ, ಕಾನೂನನ್ನು ಜಾರಿಗೊಳಿಸುವ ಮುಖ್ಯ ಕಾರ್ಯಾಂಗ ನಿರ್ವಹಿಸುತ್ತದೆ. ಕಾರ್ಯಾಂಗವು ರಾಷ್ಟ್ರಕ್ಕೆ ನಾಯಕತ್ವವನ್ನು ನೀಡುತ್ತದೆ. ಸಾರ್ವಜನಿಕ ಕುಂದುಕೊರತೆಗಳ ಕಾರ್ಯಾಂಗದ ಮೂಲಕ ಪರಿಹರಿಸಲ್ಪಡುತ್ತದೆ. ಕಾರ್ಯಾಂಗವು ರಾಷ್ಟ್ರದ ಸಮಸ್ಯೆಗಳಿಂದ ಮುಕ್ತಗೊಳಿಸಿ ಪ್ರಗತಿ ಸಾಧಿಸಲು ಸಹಾಯಕವಾಗಿದೆ. ಪ್ರಜೆಗಳ ಅಭಿವೃದ್ಧಿಗಾಗಿ ಉದ್ಯೋಗ, ಭರವಸೆ, ಸಾಮಾಜಿಕ ಭದ್ರತೆ, ಆರೋಗ್ಯ, ಶಿಕ್ಷಣ, ವಿಮೆ ಮುಂತಾದ ಕಲ್ಯಾಣ ಕಾರ್ಯಗಳನ್ನು ಕಾರ್ಯಾಂಗ ನಿರ್ವಹಿಸುತ್ತದೆ. ಸರ್ಕಾರದ ನೀತಿಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಕ್ಕೆ ತಂದಾಗ ಮಾತ್ರ ಪ್ರಜೆಗಳಿಗೆ ಅವುಗಳು ತಲುಪಲು ಸಾಧ್ಯ. ಇದು ಕಾರ್ಯಾಂಗದ ಪ್ರಾಮುಖ್ಯತೆ ಆಗಿದೆ ಅಂತ ಇದು ಬರೋದು ಸಂಕ್ಷಿಪ್ತ ವಿವರಣೆ ಮಾಡಿದಾಗ ಸರಿಯಾದ ಉತ್ತರ ಆಗ್ತದೆ. ಇನ್ನು ಅಥವಾ ಅನ್ನುವಂಥದ್ದು ಇರ್ತದೆ. ನೀವು 2ರಲ್ಲಿ ಒಂದನ್ನು ನಾವು ಬರೀಬೇಕು.
ಕರ್ನಾಟಕದ ಯಾವುದಾದರೊಬ್ಬ ರಾಜಕೀಯ ನಾಯಕನ ಕುರಿತು ಲಘು ಟಿಪ್ಪಣಿ ಬರೆಯಿರಿ ಅಂದಾಗ ಯಾರ್ದಾದರೂ ನೀವು ಒಬ್ಬ ರಾಜಕೀಯ ನಾಯಕನ ಟಿಪ್ಪಣಿ ಬರೀಬಹುದು. ಅದು ಕರ್ನಾಟಕದ ನಿಮ್ಮ ಮೆಚ್ಚಿನ ರಾಜಕೀಯ ನಾಯಕ ಆಗಿರಬಹುದು. ಅವರ ಪ್ರಾಥಮಿಕ ಜೀವನ ಹೇಗಿತ್ತು, ಅವರು ಯಾವ ರೀತಿ ರಾಜಕೀಯ ಪ್ರವೇಶ ಪಡೆದರು, ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಏನು ಸಾಧನೆ ಮಾಡಿದರು, ರಾಷ್ಟ್ರ ನಿರ್ಮಾಣದಲ್ಲಿ ಏನೇನು ಕೊಡುಗೆಗಳನ್ನು ನೀಡಿದರು ಅನ್ನೋದ್ರ ಬಗ್ಗೆ ಒಂದು ಟಿಪ್ಪಣಿಯ ಥರ ಬರೆದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಅಥವಾ ಅನ್ನುವಂಥ ಕಾರಣದಿಂದ ಅದಾದರೂ ಬರೀಬಹುದು ಅಥವಾ ಇದನ್ನಾದರೂ ಬರೀಬಹುದು. ಇನ್ನು 40ನೇದಾಗಿ ಭಾರತ ಸಂವಿಧಾನದ ಯಾವುದಾದ್ರೂ 5 ಲಕ್ಷಣಗಳನ್ನು ವಿವರಿಸಿರಿ ಅಂದಾಗ ಇಲ್ಲಿ ಲಿಖಿತ ಮತ್ತು ಬೃಹತ್ ಸಂವಿಧಾನ. ಭಾರತದ ಸಂವಿಧಾನ ಎಂಥದ್ದು ಹೊಂದಿದೆ ಅಂದರೆ ಲಿಖಿತ ಹೊಂದಿದೆ ಮತ್ತು ಅತ್ಯಂತ ದೊಡ್ಡ ಸಂವಿಧಾನ, ವಿಶ್ವದಲ್ಲಿಯೇ ದೊಡ್ಡ ಸಂವಿಧಾನ ಅಂತ ನೀವು ಅಲ್ಲಿ ವಿವರಣೆ ಕೊಡಬೇಕು. ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆಯನ್ನು ಹೊಂದಿದೆ. ಮೂಲಭೂತ ಹಕ್ಕುಗಳ ಅಂಶಗಳನ್ನು ಒಳಗೊಂಡಿದೆ. ಸಂಸದೀಯ ಮಾದರಿಯ ಸರ್ಕಾರವನ್ನು ಹೊಂದಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಈ ಒಂದು ಸಂವಿಧಾನದಲ್ಲಿ ಇವೆ ಮತ್ತು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಇದೆ. ಇನ್ನೂ ಬಹಳಷ್ಟಿವೆ. ಅವುಗಳ 5 ಲಕ್ಷಣ ಕೇಳಿದ್ರಿಂದ ಈ ಒಂದು 5 ಲಕ್ಷಣಗಳ ಕುರಿತು ನೀವು ವಿವರಣೆಯನ್ನು 2 ವಾಕ್ಯಗಳಲ್ಲಿ ಮಾಡಿದಾಗ ಸರಿಯಾದ ಉತ್ತರ ಆಗ್ತದೆ. ಅಥವಾ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಅಂದಾಗ ನೀವು ಆಚರಣೆ ಮಾಡುವಂಥ ವರದಿಯನ್ನು ಕೇಳಲಾಗ್ತಾ ಇರ್ತದೆ ಪ್ರತಿ ಸರಿ. ಆಚರಣೆ ಯಾವುದು? ಸ್ವಾತಂತ್ರ್ಯ ದಿನ. ಅದು ಯಾವ ರೀತಿ ಆಚರಣೆ ಮಾಡಿದ್ರಿ, ಯಾಕೆ ಆಚರಣೆ ಮಾಡ್ತೀರಿ ಅಂದರೆ 15ನೇ ಆಗಸ್ಟ್ 1941 ಭಾರತ ಸ್ವತಂತ್ರವಾಯಿತು, ಆ ಕಾರಣದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ ಅಂತ. ಉದ್ದೇಶ ಭಾರತದ ರಾಷ್ಟ್ರೀಯ ಹಬ್ಬ, ನಮ್ಮೆಲ್ಲರ ಕರ್ತವ್ಯ ದೇಶಾಭಿಮಾನ, ತ್ಯಾಗಗುಣ ಬೆಳೆಸುವುದು, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ನಾವು ಇಲ್ಲಿ ನೆನೆಸಿಕೊಳ್ಳುವಂಥದ್ದು ಮತ್ತು ಅನುಸರಿಸುವಂಥದ್ದು, ಈ ಅಂಶವನ್ನು ಒಳಗೊಂಡಿರಬೇಕು ಆ ವರದಿ. ಆಚರಿಸುವ ವಿಧಾನ ಸಿದ್ಧತೆ, ಸ್ವಚ್ಛತೆ, ಶೃಂಗರಿಸುವುದು, NSS NCC ಅವರಿಂದ ಪೂರ್ವ ತಯಾರಿ ಮಾಡುವಂಥದ್ದು. ಇನ್ನು ಕಾರ್ಯಕ್ರಮಗಳಲ್ಲಿ ಅತಿಥಿಗಳ ಸ್ವಾಗತ, ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆ, ಧ್ವಜಾರೋಹಣ, ರಾಷ್ಟ್ರಗೀತೆ, ವಿದ್ಯಾರ್ಥಿಗಳು ಹಾಗೂ ಮುಖ್ಯ ಅತಿಥಿಗಳ ಭಾಷಣ ಇವೆಲ್ಲವನ್ನು ಒಳಗೊಂಡಿರುವಂಥ ಒಂದು ಟಿಪ್ಪಣಿ. ವಂದನಾರ್ಪಣೆ, ಸಿಹಿ ಹಂಚಿಕೆ, ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆದು ಅನ್ನುವಂಥ ಅಂಶವನ್ನು ಒಳಗೊಂಡ ಒಂದು ಟಿಪ್ಪಣಿ ಬರೆದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಹೀಗೆ ಪ್ರಥಮ PUC ವಿದ್ಯಾರ್ಥಿಗಳು ಕೂಡ ತಾವು ಯಾವ ರೀತಿಯಾದಂತಹ ವಾರ್ಷಿಕ ಪ್ರಶ್ನೆ ಪತ್ರಿಕೆ ಬರೀಬಹುದು ಅನ್ನುವಂಥದ್ದಕ್ಕೆ ಇದೊಂದು ಮಾಡೆಲ್ ಆನ್ಸರ್ ಆಗಿ ನಾವು ನೋಡ್ಕೋಬೋದು. ಇದನ್ನು ನಾವು ಅಸೈನ್ಮೆಂಟ್ ಆಗಿಯೂ ಕೂಡ ಮಾಡಲಿಕ್ಕೆ ಅವುಗಳನ್ನು ಅಳವಡಿಸಿಕೊಂಡು ಬರೀಲಿಕ್ಕೆ ಅವಕಾಶ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಪ್ರಥಮ PUCಯ 2ನೇ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಯಾವ ರೀತಿಯಾಗಿ ಬಿಡಿಸಬೇಕು, ಯಾವುದು ಒಳಗೊಂಡಿದೆ ಕೀ ಆನ್ಸರ್ ಒಳಗೊಂಡಿದೆ ಅನ್ನೋದನ್ನು ನಾವು ಇಲ್ಲಿ ಚರ್ಚೆ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಲುಪಬೇಕು ಅಂದರೆ ನೀವು ಬೆಲ್ ಐಕಾನನ್ನು ಒತ್ತಬೇಕು. ನಮಸ್ಕಾರ.